हैं आप सभी का एसएस न्यूज में। मैं आपके साथ मुस्कान। गुम्मट नगरी विजयपुर शहर में आज महानगर पालिका के अधिकारियों ने विजयपुर शहर के गांधी चौक सहित शास्त्री मार्केट में और इसके अलावा भी आसपास के इलाकों में दौरा किया और कहा कि महानगर पालिका के आयुक्त विजय मक्कलगी की ओर से ये कहा गया कि जल्द से जल्द सफाई को प्राथमिकता दी जाएगी और गांधी चौक समेत आसपास के सभी इलाकों में स्वच्छता का कार्य किया जाएगा। सफाई और विकास के कार्यों को सुना गया। साथ ही कमिश्नर विजय मक्कलगी ने वादा किया कि वे 1-2 महीने में विकास और सफाई का कार्य प्राथमिकता देते हुए पूरा करेंगे। इस मामले में जनता और दुकान मालिकों ने अपनी परेशानी भी सुनाई और साथ ही इस समय इस कार्य में महानगर पालिका के अधिकारी समेत अन्य राजनेता और महिला कार्यकर्ता भी शामिल नजर आए और इसके अलावा विजयपुर शहर के मेयर महजबीन भी इस दौरान शामिल नजर आई है। अस्सलाम वालेकुम, नमस्कार। आज हम सब 25 मेंबर और कमिश्नर साहब और मैं मेयर बीजापुर के सब हम बीजापुर में इधर विजिट करने के लिए आए हैं और यहाँ बीजापुर में जहाँ जहाँ कचरा है और नाली गटरों की नाली का वो मसला है, रोड का मसला है, ड्रेनेज का पानी का और जहाँ कचरा है डेंगू जहाँ जहाँ डेंगू फैल रहा है इसलिए हम स्वच्छ और बीजापुर को बाहर साफ सुथरा रखने के लिए यहाँ सब जमा हुए हैं और आज प्लांटेशन और प्लांट लगाए हैं। सब अपनी अपनी घरों में लगाएं। जहाँ जैसे अपने घरों को साफ रखते हैं वैसे बीजापुर को हर जगह पर साफ रखने की आपको बोलना चाहती हूँ मैं। अब हर वार्ड में हम सुबह से निकले हैं, सब जगह हम विजिट करे हैं, सब साफ करने के लिए जो काम बचा है वो पूरा करेंगे। 6 महीने से हम ये इसमें मेयर के इलेक्शन हो गया है, 2 महीने फुल काम करे हैं, 3 महीने हमने रोड कंडक्टर लगा था तो इसलिए हम काम नहीं कर सके। अब और काम करेंगे, जितना भी बचा है फुल काम करेंगे। ये मैं आप सबको रिक्वेस्ट करती हूँ, आप सब मिलकर आप मिलाकर सब बीजापुर का काम करेंगे, स्वच्छ बीजापुर करेंगे। जय हिंद, जय हिंद। ತಿಳಿಸಿದ್ದಾರೆ ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಇರ್ಬೋದು, ಸಮಸ್ಯೆಗೆ ತಕ್ಕಂತೆ ನಾವು ಪ್ಲಾನ್ ಮಾಡ್ಕೊಂಡು ಮೇಡಮ್ ಅವರು ಅಧಿಕಾರ ವಹಿಸಿಕೊಂಡು 5ರಿಂದ 6 ತಿಂಗಳಾಗಿದೆ. ಜೊತೆಗೆ ಮೇಡಮ್ ಅವರು ಹೇಳಿದರು ಈಗಾಗಲೇ ಕೊಡಪ್ ಕಂಪನಿಯಲ್ಲಿ ನಮಗೆ ಭಾಳ ಇದಾಗಿದೆ, ಅದಕ್ಕೋಸ್ಕರ ನಮ್ಮೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕರೆದು ಅವರು ನಗರದ ಪ್ರತಿಗಳಾಯಿತು ವಾರ್ಡ್ ನಡೆಸಿದೆ. ನಾವೆಲ್ಲ ಇದರ ವಾರ್ಡ್ ವಿಸಿಟ್ ಮಾಡಿ ನಗರ ಜನರ ಸಮಸ್ಯೆ ಪೂರ್ವದಲ್ಲಿ ನಾವು ವಾರ್ಡಿಗೆ ಹೋಗಿ ಜನರ ಸಮಸ್ಯೆ ಕೇಳಿ ಪರಿಹರಿಸಬೇಕು ಬಂದು, ಜೊತೆಗೆ ಏನು ಈ ಐತಿಹಾಸಿಕ ನಗರದಲ್ಲಿ ಸ್ವಚ್ಛತೆ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲ ದೃಷ್ಟಿಯಲ್ಲಿ ಮೊದಲನೇದಾಗಿ ಇವತ್ತು ಮೇಡಮ್ ಸ್ಟಾರ್ಟ್ ಮಾಡೋದು ಈ ನಗರದ ಒಂದು ಕೇಂದ್ರ ಸ್ಥಾನ ಅಂತ ಈ ಮಹಾತ್ಮ ಸರ್ಕಲ್ ಸ್ಟಾರ್ಟ್. ಜೊತೆಗೆ ನೆಕ್ಸ್ಟು ಬೇರೆ ಬೇರೆ ವಾರ್ಡ್ಗಳಲ್ಲಿ ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ರೌಂಡ್ಸ್ ಹಾಕಿ ಏನು ಈ ಐತಿಹಾಸಿಕ ಸ್ಥಳಗಳಿದಾವಲ್ಲ ಅಲ್ಲೂ ಸಹಿತ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ನಗರ ಸೌಂದರ್ಯೀಕರಣ ಇರ್ಬೋದು. ಇವತ್ತಿಂದ ನಾವು ಏನು ನಾವು ನೋಡಿರ್ಬೋದು, ಈ ಹಿಂದೆ ಸಹಿತ ನಮಗೆ ನಾನು ಒಂದು ಆಯುಕ್ತರ ಕೆಲಸ ಮಾಡೋ ಸಂದರ್ಭದಲ್ಲಿ ಬಿಜಾಪುರ ನಗರದ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ನಾಗರಿಕರಿರ್ಬೋದು, ಎಲ್ಲ ಲೀಡರ್ಸ್ ಇರ್ಬೋದು, ಭಾಳ ಕೆಲಸಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಸ್ವಚ್ಛತೆ ವಿಷಯದಲ್ಲಿ ಭಾಳ ಸಹಕಾರ ಮಾಡಿದರೆ ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಲು ಕಡಿಮೆ ಮಾಧ್ಯಮ ಮೂಲಕ ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾರೆ. ಇಲ್ಲದಾಗಿ ಈ ಬಾರಿ ಸಹಿತ ಏನು ನಮ್ಮ ಪೂಜ್ಯ ಮಹಾಪೌರರ ಅವಧಿಯಲ್ಲಿ ಏನು ನಮ್ಮಲ್ಲಿ ಹಿಂದೆ ಏನು ರೆಕ್ಟಿಫೈ ಮಾಡ್ತಕ್ಕಂಥ ವಿಷಯ ಗೊತ್ತಲ್ಲ ಅವನು ಸಹಿತ ಮೇಡಮ್ ಅವರು ನಮ್ಗೆ ರಿಲೀಸ್ ಮಾಡ್ಕೊಂಡಿದ್ದಾರೆ. ಕೂಡಲೇ ನಾವು ಏನೇನು ನಮ್ಮಲ್ಲಿ ಜನರಿಗೆ ಯಾವ ಥರ ಈ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಸ್ವಚ್ಛತೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ನಾವು ಸಾರ್ವಜನಿಕರಿಗೆ ಒಂದು ವೆಹಿಕಲ್ ಕಸ ಕಟ್ಕೊಂಡು ವೆಹಿಕಲ್ ಬಸ್ ಇರ್ಬೋದು, ಆಮೇಲೆ ಪ್ರತಿಯೊಬ್ಬರು ಸಹಿತ ಸಮಸ್ಯೆ ಮೇಡಮ್ ಅವರು ಹೇಳಿದರೆ ಬೆಳಗ್ಗೆ 9 ಗಂಟೆಯಿಂದ ನಾವು ಮೇಡಮ್ ಅವರು 9 ಗಂಟೆಯಿಂದ 12 ಗಂಟೆವರೆಗೆ ಪ್ರತಿದಿನ ಕಮರ್ಷಿಯಲ್ ಏರಿಯಾದಲ್ಲಿ ಮೇನ್ ರೋಡಲ್ಲಿ ಕಸ ಕಟ್ ಮಾಡಬೇಕು.
ಮತ್ತೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ತನಕ ಗಾಡಿ ಕಳಿಸ್ಬೇಕು ಮೇಡಮ್. ಆ ಪ್ರಕಾರ 2 ದಿನದಲ್ಲಿ ನಾವು ಅದೊಂದು ಯೋಜನೆ ಹಾಕೊಂಡಿದ್ವಿ. ಆ ಯೋಜನೆ ಸಂಬಂಧಪಟ್ಟಂಗೆ ಸಹಕಾರ ಮಾಡಿ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯಕ್ಕೆ ಸಹಕಾರ ಮಾಡಬೇಕು. ಸರ್, ಇವತ್ತು ನೀವು ಏನು ಕಾರ್ಯಕ್ರಮ ನೀವು ಹೊಂದ್ಕೊಂಡಿಲ್ಲ, ಅದು ವಾರ ಪ್ರತಿವಾರ ಹೋಗಿ ನೀವು ಸಮಸ್ಯೆ ನೋಡ್ತಾ ಇದ್ದೀರಿ. ಇದೇ ಒಂದು ಸರ್ತಿ ಏನು ತಿಂಗಳೊಮ್ಮೆ ಮಾಡ್ತೀರಿ, ವಾರಕ್ಕೊಮ್ಮೆ ಮಾಡ್ತೀರಿ? ಈಗ ನಾವು ಅಧಿಕಾರಿಗಳು ನಮ್ಮ ಸಿಬ್ಬಂದಿ ಪ್ರತಿದಿನ ಮಾಡ್ತಾ ಇರ್ತಾರೆ. ಈಗ ಮೇಡಮ್ ಪೂಜ್ಯ ಮಹಾಪೌರರು ಈಗೇನು ಇವತ್ತು ನಮ್ಮ ವಿಜಯಪುರ ನಗರದ ಏನು ಇವತ್ತು ಕೇಂದ್ರ ಸ್ಥಾನ ಇದೆ, ಇವತ್ತು ಫಸ್ಟ್ ಮೊದಲನೇದಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ. ನೆಕ್ಸ್ಟ್ 3 ದಿನಗಳಲ್ಲಿ ಪ್ರತಿ ವಾರ್ಡಿಗೂ ಸಹಿತ ವಿಸಿಟ್ ಮಾಡಿ ಏನು ನಗರದ ಸಮಸ್ಯೆ ಇದೆಯೋ ಅದು ಸರಿಪಡಿಸಲಿಕ್ಕೆ ನಾವು ಕ್ರಮ ಕೊಡ್ತೀವಿ. ಜೊತೆಗೆ ಈಗಾಗಲೇ ನಮ್ಗೆ ಗೊತ್ತಿದೆ, ನಗರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಡೆಂಗ್ಯೂ ಪ್ರಕರಣ ಬರ್ತಾ ಇದ್ದು ಗೊತ್ತಿದೆ. ಸಾರ್ವಜನಿಕರು ಸಹಿತ ನೀರು ಸ್ಟೋರ್ ಮಾಡ್ತಾರಲ್ಲ, ಮನೆ ಅಕ್ಕಪಕ್ಕ ಯಾವ ನೀರು ಬರ್ದಂಗೆ ಈ ತೆಂಗಿನ ಚಿಪ್ಪು ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಹಂಗೆ ನೀರುಗಳು ಸ್ಟಾಕ್ ಇರ್ತಕ್ಕಂಥ ಮೇಲೆ ಕ್ಲೀನ್ ಮಾಡಿ ಯಾವುದೋ ರೋಗ ಹರಡ್ಬಾರ್ದಂಗೆ ಏನು ನಾವು ಪಾಲಿಕೆಯಿಂದ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಸಹಕಾರ ಮಾಡ್ತಾ ಕೇಳ್ತೀವಿ. ಥ್ಯಾಂಕ್ ಯು. ಕೆಲವು ವಾರ್ಡ್ಗಳಲ್ಲಿ ಕಸ ಗಾಡಿ ಬರ್ತಾ ಇಲ್ಲ, ಕೆಲವು ಜನರು ಆರೋಪ ಮಾಡ್ತಿದ್ದಾರೆ. ಇಲ್ಲ, ಈಗ ಮೇಡಮ್ ಅವ್ರು ತಮ್ಮ ಹೇಳಿದ್ರೆ ಗೊತ್ತಿದೆ, ಸ್ವಲ್ಪ ಈ ಏನು ಮಾದರಿ ನಿಲ್ಲಿಸುವಂಥ ಸಂದರ್ಭದಲ್ಲಿ ಏನು ಆಡಳಿತ ಮಂಡಳಿಯಿಂದ ನಮಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತಕ್ಕಂಥ ಈಗಾಗಲೇ ನಮ್ಮ ಹಿರಿಯ ಸದಸ್ಯರು ಮಾಗಿಪಡಿಸೋರು ಮತ್ತು ನಮ್ಮ ಮಹಾಪೌರ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತು ನಮ್ಮ ಪಕ್ಷ ಮಹಾಪೌರರು, ನಮ್ಮ ಆಯುಕ್ತರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಕೋರ್ತಿ ಸರ್ ಅವರು ಹಾಗೂ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳು, ನಮ್ಮ ಸ್ನೇಹಿತರುಗಳೆಲ್ಲ ಏನೇನು ಸಿಟಿನಲ್ಲಿ ಸಮಸ್ಯೆ ಇದೆ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಯಾಕೆಂದರೆ ನಮಗೆ ಏನು ಜನವರಿನಲ್ಲಿ ನಾವು ಅಧಿಕಾರಕ್ಕೆ ಬಂದ್ವಿ. ಅಧಿಕಾರಕ್ಕೆ ಬಂದ ನಂತರ ನಮಗೆ ಸಿಕ್ಕಿದ್ದು ಕೇವಲ 2 ತಿಂಗಳು ಮಾತ್ರ. 2 ತಿಂಗಳಲ್ಲಿ ನಾವು 24 ಕೋಟಿ ಅನುದಾನನ ನಾವು ಎಲ್ಲ ಭೂಮಿ ಪೂಜೆ ಮಾಡಿ ಆ ಕಾಮಗಾರಿ ಈಗ ನಡೀತಿದೆ. ಕೆಲವು ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ನಂತರ ನಮಗೇನಾಯಿತು, ಚುನಾವಣೆ ಸ್ವಲ್ಪ ನಮಗೆ ಅಡ್ಡ ಬಂತು. ನಮ್ಮ ಅಧಿಕಾರಾವಧಿ ಚುನಾವಣೆಗೆ ನಾವೇನು ಮಾಡೋಕ್ಕಾಗಲಿಲ್ಲ. ಮತ್ತು ನಾವೀಗ ಎಲ್ಲ 35 ವಾರ್ಡ್ಗಳಲ್ಲೂ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗ ನಾವು ಹೊರಟಿದ್ದೀವಿ. ಪ್ರತಿಯೊಂದು ವಾರ್ಡಲ್ಲೂ ಏನೇನು ಸಮಸ್ಯೆ ಏನಿದೆ ನಾವೆಲ್ಲ ಆ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಜನರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ.